ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಗೇಮ್ ಆಡ್ತಾಯಿದ್ದೀವಿ. ನೋಡಿ, ಈ ರಿಂಗ್ ಒಳಗಡೆ ಡಾರ್ಕಾಗಿ ಕಾಣಿಸ್ತಾ ಇದೆ. ಈ 3 ಕಾಯಿನ್ಸಲ್ಲಿ ಒಂದು ಹಾಕಬೇಕು, ಇದು ಬಳೆ ಒಳಗಡೆ. ಆವಾಗ ಅವ್ರಿಗೆ ಇದಕ್ಕಿರ್ತೀನಿ, ಅವ್ರಿಗೆ ಅದು ಬೇಕಂದರೆ ಈ ಕಾಯಿನ್ಸಲ್ಲಿ ಯಾವುದಾದ್ರೂ ಒಂದು ಬಿದ್ದರೂ ಅದು ನಿಮ್ಮದು ಅಂತ. ಅಲ್ಲಿ ನಿಂತ್ಕೊಬೇಕು ಸ್ವಲ್ಪ ದೂರ. ನಾನು ಫಸ್ಟ್ ಯಾವುದೇ ಅದಕ್ಕಿನೋ ಅದಕ್ಕೆ ಹಾಕ್ಬೇಕು. ಅಷ್ಟು ಸುಲಭ ಅಲ್ಲಪ್ಪ. ಇಲ್ಲಿ ಇಕ್ಕಿದ್ದೀನಿ, ಇಲ್ಲಿ ನಿಂತ್ಕೊಳ್ಳಿ ನೀವು ಈ ಲೈನಲ್ಲಿ. ಇಷ್ಟೇ ಡಿಸ್ಟೆನ್ಸ್, ಅಷ್ಟೊಂದಿಲ್ಲ. ನೀವು ಕಾಣಿಸ್ತಾ ಇಲ್ಲ. 3 ರೂಪೀಸ್ ಕೊಡ್ತಾ ಇದ್ದೀನಿ, 3 ಕಾಯಿನ್ಸ್. ಫಸ್ಟ್ ಬಂದು ಇದಿಕ್ತೀನಿ, ಇದ್ರೊಳಗಡೆ ನೀವು ಕಾಯಿನ್ ಆಗಿ ಇರಿ ನಿಮ್ಮ ಡಿಸ್ಟೆನ್ಸ್ ತೋರಿಸ್ತೀನಿ. ಇಷ್ಟೇ ಇರೋದು, ತುಂಬ ಕಷ್ಟ ಇದೆ ಹಾಕೋದಕ್ಕೆ. ಟ್ರೈ ಮಾಡಿ ನೋಡಿ. ಓಕೆ, ಸ್ಟಾರ್ಟ್. 1 ಔಟ್. ನೆಕ್ಸ್ಟ್ ಪ್ರಾಡಕ್ಟಿಗೆ ಅಷ್ಟು ಹಂಗೆಲ್ಲ ಬಗ್ಗಂಗಿಲ್ಲ, ನೆಟ್ಟಗಾಡಿ. ಓ, ಜಸ್ಟ್ ಮಿಸ್. ಅವ್ರು ಚಿಪ್ಸ್ ಇಷ್ಟ, ಚಿಪ್ಸ್ ಎತ್ತಿಕ್ಕೊಂಬಿಟ್ಟವ್ರು. ಒಂದಾದರೂ ಹಾಕಬಾರ್ದಾ? ಹೋಯ್ತು. ನೆಕ್ಸ್ಟ್ ಚೋಚ ಇಟ್ಕೊಳ್ಳಿ. ಆಯಿತು. ನೆಕ್ಸ್ಟ್ ಚಿಪ್ಸ್ ಇಟ್ಕೊಳ್ಳಿ. ಚಿಪ್ಸ್ಗೆ 1 ಆಯಿತು. ಯಾವುದೂ ಇಲ್ಲ. ಯಾವ್ದು ಕೊಡ್ತೀರಾ? ಚಿಪ್ಸ್ ನನಗೆ ಗೆದ್ರೆ ಡೋಕ ಚಿಪ್ಸ್ ನನಗೆ. ಅಲ್ಲ, ಅವ್ರು ಇಲ್ಲಿದ್ದು ಎಷ್ಟು ಉದ್ದ ಇದ್ದಾರೆ, ಹಿಂಗ ಎಷ್ಟು ಚೆನ್ನಾಗಿ ಹಾಕೊಬೋದು. ನನಗೆ ನೆಕ್ಸ್ಟ್ ಏನು ಸಾಕು ಚಿಪ್ಸ್. ಓಕೆ, ನಾನು ವಿನ್ನ, ನೀವು ಆಡ್ಕೊಳ್ಳಿ. ನಿಮ್ದೇನು ಹೋಗ್ಲಿ ಗೈಸ್. ಚಿಪ್ಸ್ ಅಂದರೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಇನ್ನೊಂದು ಚಾನ್ಸ್ ಕೊಡ್ತೀನಿ, ಆಡಲಿ. ಇರಿ, ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ನಾನು. ನೆಟ್ಟಿಗೆ ಲೈನ್ ಮೇಲೆ ನಿಂತ್ಕೊಂಡು ಆಡಬೇಕು. ಕರೆಕ್ಟಾಗಿ ಹಾಕಿ, ಲೈನ್ ಮೇಲೆ ನಿಂತ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕಿ, ಯಾಕಾಗಲ್ಲ. ಓ, ಅಯ್ಯ, ಎಷ್ಟು ಚಾನ್ಸ್ ಕೊಟ್ಟರು ಆಗ್ತಾಯಿಲ್ಲ ಇವರು. ಬಿತ್ತಾ? ಆ ಡೇಟ್ ಮೇಲೆ ಗುಡ್ ಡೇಟ್ 2 ಬಿತ್ತು, ಬೊಗ್ಗು ಬಿಟ್ರಿ. ಆಯ್ತು, ಚಿಪ್ಸ್ ಕೈ ಹಾಕ್ಬಿಟ್ರು. ಆಯಿತು, ಚಿಪ್ಸು. ಆ ಚಿಪ್ಸ್ ಎಲ್ಲ ಖಾಲಿ. ಈಗ ಅದಕ್ಕೆ ಕಾಯ್ಕೊಂಡಿದ್ರು. ಊಟನ ಇಲ್ಲ, ಗೀಟನೇ ಇಲ್ಲ. ಅದು ತಿಂದ್ಕೊಂಡು ಆಫ್ ಮಾಡಿ ಸಾಕು. ಕಾಲ ಕಳೆದು ಬಿಡ್ತಾರೆ. ಈಗ ನನಗೆ ಏನು? ನನಗೇನು ಕೊಡ್ತೀರಾ? ಅದಾಯ್ತಲ್ಲ, ತಿನ್ಕೊಳ್ಳಿ. ನನಗೇನು ಅದು? ಗೆದ್ದಿದ್ದು ನಾನು ತಾನ ಬೇಡ ಅಂದಿದ್ದು. ಎಲ್ಲಾದರೂ ಹೋಗಿ. ಹೊಟ್ಟೆ ಹಸುವಾಗ್ತಾ ಇದೆ ಗೈಸ್. ಇಲ್ಲೇನೋ ನೋವ್ತಾ ಇದೆ ಕಿವಿ ಹತ್ರ. ಎಲ್ಲಿಗೋ ಹೋಗಿ ಬಂದೆ. ಅನ್ನ ಮಾಡಲಿಲ್ಲ. ಈಗ ಅನ್ನ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಆಗಿನ ಕಾಲದವರೆಲ್ಲ ನೈಟ್ ಸಾಂಬಾರೇ ತಿಂತಾ ಇದ್ದಿದ್ದು. ಅವ್ರೇನು ಗಟ್ಟಿ ಮುಟ್ಟಿ ಆಗಿಲ್ವ? ಯಾವ ಶುಗರು, ಯಾವ ಬಿ ಪಿನೂ ಇಲ್ದಿರ. ಈಗೆಲ್ಲ ಶುಗರು, ಬಿ ಪಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ಇಟ್ಸ್ ಗುಡ್ ಇರ್ಬೋದು. ಟೈಮ್ ತಪ್ಪೋದ್ರೆ ಏನು ಮಾಡೋಕ್ಕಾಗುತ್ತೆ? ಅಲ್ಲಿಗೆ ಇಲ್ಲಿಗೆ ಹೋದರೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಕ್ಕಿರ್ತೀವಿ, ಯೂಸ್ ಮಾಡ್ಕೊತೀವಿ. ಹಂಗಂತಾರೆ. ನಾನೊಬ್ಬರು ನೋಡಿದ್ದೀನಿ, ಅವರು ರಾತ್ರಿ ಮಿಕ್ಕಿರೋ ಅನ್ನನೇ ಬೆಳಗ್ಗೆ ತಿಂತಾ ಇದ್ದಿದ್ದು. ಅವ್ರಿಗೆ ಯಾವ ಶುಗರು ಇಲ್ಲ, ಯಾವ ಬಿ ಪಿನೂ ಇಲ್ಲ. ಅವ್ರಿಗೆ ಇವಾಗ
70 ವರ್ಷದ ಮೇಲೆ ಆಗಿದೆ. ನಾವೇ ಆ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಬೇಕು, ಡಾಕ್ಟ್ರ್ ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತೀವಿ. ಬೇಜಾನ್ ಜನ ಹಂಗೆ ಫ್ರಿಜ್ಜಲ್ಲಿ ಇಕ್ತಾರೆ, ತಿಂತಾರೆ. ನಾನು ನೋಡಿರೋ ವಯಸ್ಸಾಗಿರೋರು, ನಮ್ಮ ಪೇರೆಂಟ್ಸು ವಯಸ್ಸಲ್ಲಿರೋರು, ಅವ್ರಿಗೇನು ಅಂಥದ್ದೇನಿಲ್ಲ. ಆಗಿನ ಕಾಲದಲ್ಲೆಲ್ಲ ಹಂಗೆ ಮಾಡ್ತಾಯಿದ್ದಿದ್ದು. ಫ್ರಿಜ್ಜಲ್ಲಿ ಇಕ್ಬಿಡ್ತಾಯಿದ್ರು, ಬಿಸಿ ಮಾಡ್ಕೊಂಡು ತಿಂತಾಯಿದ್ರು. ರಾತ್ರಿ ಅನ್ನ ಬಿಸಾಕ್ತಾ ಇರಲಿಲ್ಲ, ರಾತ್ರಿ ಮುದ್ದೆ ಬಿಸಾಕ್ತಾ ಇರಲಿಲ್ಲ, ಅದನ್ನೇ ತಿಂತಾಯಿದ್ರು. ಎಷ್ಟು ಗಟ್ಟಿಮುಟ್ಟಿಯಾಗಿರ್ತಾಯಿದ್ರು. ಒಂದು ಶುಗರ್ ಇರ್ತಾ ಇರಲಿಲ್ಲ, ಬಿ ಪಿ ಇರ್ತಾ ಇರಲಿಲ್ಲ. ಇವಾಗ ಪ್ರತಿಯೊಂದು ಬಿಸಿ ಮಾಡಬೇಕು ಅಂತಾರೆ, ಬಿಸಿ ಬಿಸಿನೇ ತಿನ್ನಬೇಕು ಅಂತಾರೆ. ಆ ಥರ ಮಾಡಿದ್ರು ಏನಾದರೂ ಒಂದು ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ, ಆ ಕಾಯಿಲೆ ಈ ಕಾಯಿಲೆ ಅಂತ. ನೆಮ್ಮದಿಯಾಗಿ ಸಂತೋಷವಾಗಿದ್ದರೆ ಯಾವ ಕಾಯಿಲೆನೂ ಹತ್ರಕ್ಕೆ ಬರೋದಿಲ್ಲ. ನೋಡಿ ನಾವು ಎಷ್ಟು ಗಟ್ಟಿಮುಟ್ಟಿಯಾಗಿದ್ದೀವಿ. ಏನು ಬಂದರೂ ಒದ್ದು ಓಡಿಸ್ತಾ ಇರೋದು. ಏನಕ್ಕೂ ಭಯ ಬೀಳಬಾರ್ದು. ಭಯ ಬೀಳಬಾರ್ದು ಅಂತ ಓವರಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲದಿದ್ದರೆ ಸಂಪಾದಿಸಿದ್ದೆಲ್ಲ ಆಸ್ಪತ್ರೆಗೆ ಇಕ್ಕಬೇಕಾಗುತ್ತೆ. ಒಂದೊಂದು ಕಾಯಿಲೆಗಳು ಬಂದರೆ ಎಷ್ಟೆಷ್ಟು ಅಮೌಂಟುಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರೆ ಏನು ಗತಿ. ಬೇಡಪ್ಪ, ನಾವು ಆರೋಗ್ಯವಾಗಿರೋಣ.